ನಾಳೆ ರಾಜ್ಯದಲ್ಲಿ ಕಾಂಗ್ರೆಸ್ನಿಂದ ನಾಯಕಿ ಸಮಾವೇಶ ನಡೀತಾ ಇದೆ. ಸಮಾವೇಶಕ್ಕಾಗಿ ಎಐಸಿಸಿ ನಾಯಕಿ ಪ್ರಿಯಾಂಕಾ ಗಾಂಧಿ ಬೆಂಗಳೂರಿಗೆ ಬರ್ತಾ ಇದ್ದಾರೆ. ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಸರ್ವ ಸಿದ್ಧತೆ ಆಗ್ತಾ ಇದೆ. ಬೆಳಗ್ಗೆ 11 ಗಂಟೆಗೆ ಸಮಾವೇಶದಲ್ಲಿ ಪ್ರಿಯಾಂಕಾ ಗಾಂಧಿ ಭಾಗವಹಿಸುತ್ತಿದ್ದಾರೆ. ರಾಜ್ಯದ ಮೂಲೆ ಮೂಲೆಯಿಂದ 1 ಲಕ್ಷ ಮಹಿಳೆಯರು ಆಗಮಿಸ್ತಾ ಇದ್ದಾರೆ. ನಾಯಕಿ ಸಮಾವೇಶದ ಉದ್ದೇಶ ಏನು? ಮಹಿಳೆಯರಿಗಷ್ಟೇ ಸೀಮಿತ ಆಗಿದ್ಯಾಕೆ ನಾಯಕಿ? ನ್ಯೂಸ್ 18 ಜೊತೆ ಡಿಕೆಶಿ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ. ಬೆಂಗಳೂರಲ್ಲಿ ನಾಳೆ ಪ್ರಿಯಾಂಕಾ ಗಾಂಧಿ ಅವರು ರಾಜ್ಯಕ್ಕೆ ಆಗಮಿಸಿರ್ತಕ್ಕಂಥದ್ದು ಸಾಕಷ್ಟು ಒಂದು ಮುಂಜಾಗ್ರತಾ ಕ್ರಮವಾಗಿ ಈಗಾಗಲೇ ಆ ಪೊಲೀಸರು ಬಿಗಿ ಭದ್ರತೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಜೊತೆಗೆ ಕೆಪಿಸಿ ಅಧ್ಯಕ್ಷರಾದಂಥ ಡಿ.ಕೆ. ಶಿವಕುಮಾರ್ ಕೂಡ ನಮ್ಮ ಜೊತೆಗೆ ಅವ್ರನ್ನೂ ಕೂಡ ಮಾತಾಡ್ಸೋಣ. ಸರ್, ನಾಳೆ ಕಾರ್ಯಕ್ರಮ ಏನೇನು ಸರ್? ಜೊತೆಗೆ ಎಷ್ಟು ಗಂಟೆ ಕಾರ್ಯಕ್ರಮ ಆರಂಭವಾಗಲಿದೆ ಮತ್ತು ಏನೆಲ್ಲ ವಿಚಾರವಾಗಿ ಅಂಶಗಳನ್ನು ಇಟ್ಕೊಂಡು ಮಹಿಳೆಯರನ್ನ ಒಂದು ಮಾತಾಡೋಕ್ಕಿದ್ದಾರೆ ಪ್ರಿಯಾಂಕಾ ಗಾಂಧಿ ಅವರು ಬೆಂಗಳೂರಿಗೆ ಬರ್ತಾ ಇದ್ದಾರೆ ಸರ್? ನೋಡಿ, ಕಾಂಗ್ರೆಸ್ ಪಕ್ಷ ಮಹಿಳೆಯರ ಬಗ್ಗೆ ಮೊದಲಿಂದ ಕೂಡ ಹೆಚ್ಚಿಗೆ ಒತ್ತು ಕೊಟ್ಟಿದೆ. ಮಹಿಳೆಗೆ ಮೀಸಲಾತಿ ವಿಚಾರ ಇರ್ಬೋದು, ಮಹಿಳೆಯರಿಗೆ ಕಾರ್ಯಕ್ರಮ ಇರ್ಬೋದು, ಪೆನ್ಷನ್ ಇರ್ಬೋದು, ಅವ್ರಿಗೆ ಹಕ್ಕು ಕೊಡೋಂಥ ಇರ್ಬೋದು, ಶ್ರೀಶಕ್ತಿ ಇರ್ಬೋದು, ಎಲ್ಲ ಕೂಡ ಮಹಿಳೆಯರ ಬಗ್ಗೆ ಹೆಚ್ಚಿಗೆ ಒತ್ತನ್ನು ಕೊಟ್ಕೊಂಡು ಬಂದಿದೆ. ಆಸ್ತಿಗಳನ್ನು ಸರ್ಕಾರ ಸೈಟ್ ಕೊಟ್ಟ ಕೂಡ, ಜಮೀನು ಕೊಟ್ಟ ಕೂಡ ಅವ್ರಿಗೆ ಕೊಡಬೇಕು ಅನ್ನೋದು ಕೂಡ ನಾವು ಕಾನೂನೇ ಮಾಡಿ ಜಾರಿ ತಂದಿದ್ದು ಇತಿಹಾಸ ನಮ್ಮಲ್ಲಿದೆ. ಸಿದ್ದರಾಮಯ್ಯನ ಕಾಲದಲ್ಲೂ ಒಳ್ಳೊಳ್ಳೆ ಕಾರ್ಯಕ್ರಮ ಕೊಟ್ಟಿದ್ದೇವೆ. ಕೃಷ್ಣ ಅವ್ರ ಕಾಲದಲ್ಲಿ ಶ್ರೀಶಕ್ತಿ ತಂದಿದ್ದೇವೆ. ಹೀಗೆ ಅನೇಕ ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಬಂದಿದ್ದೇವೆ. ಇವತ್ತು ಅವ್ರಿಗೊಂದು ಪ್ರತ್ಯೇಕವಾದಂಥ ಪ್ರಣಾಳಿಕೆ ಹೆಣ್ಮಕ್ಳಿಗೆ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಎಲ್ಲರಿಗೂ ಅವರ ಸಲಹೆಗಳನ್ನು ಕೇಳಿದ್ದೇವೆ. ಎಲ್ಲ ಸಲಹೆಗಳನ್ನು ಕೊಡ್ತಾ ಇದ್ದಾರೆ. ಅವರೇನಾದ್ರು ಸಲಹೆಗಳನ್ನು ಕೊಟ್ಟಿದ್ದ ಸಲಹೆಗಳನ್ನು ನಾವು ಕಾರ್ಯರೂಪಕ್ಕೆ ತರಬೇಕು. ಜನರ ಅಭಿಪ್ರಾಯ, ಜನರ ಧ್ವನಿಯಾಗಿ ನಾವು ಕೆಲಸ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಯೋಚನೆ ಮಾಡ್ತಾ ಇದ್ವಿ. ಸೊ ಪ್ರಿಯಾಂಕಾ ಗಾಂಧಿಯವರು ಒಂದು ದೊಡ್ಡ ನಾಯಕಿ, ಇಂದಿರಾ ಗಾಂಧಿಯವರ ಮೊಮ್ಮಗಳು. ಅವರು ಕೂಡ ಹೆಣ್ಮಕ್ಳ ವಿಚಾರದಲ್ಲಿ ಬೇಕಾದಷ್ಟು ಧ್ವನಿಯನ್ನು ಎತ್ತಿದ್ದಾರೆ. UP ಸಕ್ಸಸ್ ಆಗಿಲ್ಲದೆ ಇರ್ಬೋದು, ಆದರೂ ಕೂಡ ಒಂದು ದೊಡ್ಡ ನಾಯಕತ್ವ ಇರೋಂಥ ಒಂದು ಹೆಣ್ಮಗಳು. ಸೊ ಎಲ್ಲ ನಮ್ಮ ಹೆಣ್ಮಕ್ಳೆಲ್ಲ ಕುಟುಂಬದಲ್ಲಿರೋರೆಲ್ಲ ಕೂಡ ಅವರು ನಾಯಕಿಯರು ಅನ್ನೋದು ನಮ್ಮ ಭಾವನೆ. ಆ ಕುಟುಂಬ ನಡೆಸುವಂಥ ಒಂದು ಸಾಮರ್ಥ್ಯ, ಜಗತ್ತು ನಡೆಸುವಂಥ ಸಾಮರ್ಥ್ಯ, ಕ್ಷೇತ್ರ ನಡೆಸುವಂಥ ಸಾಮರ್ಥ್ಯ ಎಲ್ಲ ಕೂಡ ನಮ್ಮ ಹೆಣ್ಮಕ್ಳಿಗಿದೆ. ಈ ಹಿನ್ನೆಲೆಯಲ್ಲಿ ಅವರ ಸಮಾವೇಶದಲ್ಲಿ ಅವರು ಪಾಲ್ಗೊಳ್ತಾರೆ. ಏನೇನು ಸಲಹೆಗಳು ಕೊಡ್ತಾರೆ ಆ ಸಲಹೆಗಳನ್ನೆಲ್ಲ ಗಮನಿಸಿ ಆಮೇಲೆ ತೀರ್ಮಾನ ಮಾಡ್ತಾರೆ. ಸರ್, ಪ್ರಿಯಾಂಕಾ ಗಾಂಧಿಯವರು ರಾಜ್ಯಕ್ಕೆ ಬರ್ತಾ ಇರೋದು, ಅದರಲ್ಲೂ ಕೂಡ ಮಹಿಳೆಯರ ಪ್ರೋಗ್ರಾಮ್ಗೆ ಆಗಮಿಸ್ತಾರೆ. ಇದು ಮೊದಲನೇ ಬಾರಿಗೆ. ಏನಾದರೂ ಮ್ಯಾನಿಫೆಸ್ಟೋ ಅಂದರೆ ಮಹಿಳೆಯರನ್ನ ಆಕರ್ಷಣೆಗೊಳಿಸಾಗಿ ಏನಾದರೂ ಮ್ಯಾನಿಫೆಸ್ಟೋ ಏನಾದರೂ ಮಾಡ್ಕೊಂಡಿದ್ದೀರಾ ಸರ್? ಅಥವಾ ಮಹಿಳೆಯರನ್ನೇ ಟಾರ್ಗೆಟ್ ಮಾಡಿ ಅಂದರೆ ಒಳ್ಳೆ ರೀತಿಯಲ್ಲಿ ಉದ್ದೇಶ ಮಾಡಿ ಏನಾದರೂ ಮಾತಾಡ್ಕೊಂಡು ಪ್ಲ್ಯಾನ್ ಮಾಡಿದ್ದೀರಾ ಅಂತ? ನೋಡೋಣ ಅವ್ರು ಏನು ಮಾಡ್ತಿದ್ದಾರೆ. ನಾವು ಅವ್ರ ಮ್ಯಾನಿಫೆಸ್ಟೋ ಏನೇನು ಯಾರು ಅಭಿಪ್ರಾಯ ಕೊಟ್ಟಿದ್ದಾರೆ ಆ ಸಲಹೆಗಳನ್ನೆಲ್ಲ ಅವ್ರ ಮುಂದೆ ಇಡ್ತಾ ಇದ್ದೀವಿ. ಅವರೊಂದು ಸಮಿತಿ ಮಾಡ್ಕೊಳ್ತಾರೆ. ಸಮಿತಿ ಮಾಡಿಕೊಂಡು ಅವರು ಚರ್ಚೆ ಮಾಡ್ತಾರೆ. ಚರ್ಚೆ ಮಾಡಿಬಿಟ್ಟು ಆಮೇಲೆ ಅವರೊಂದು ತೀರ್ಮಾನ ಮಾಡ್ತಾರೆ. ಸರ್, ಅಂದರೆ ಈಗ ರಾಜ್ಯದಲ್ಲಿ ಸಾಕಷ್ಟು ಯಾತ್ರೆಗಳೆಲ್ಲ ಮಾಡ್ತಾ ಇದೆ. ಪಂಚರಾಜ ಯಾತ್ರೆ, ಬೇರೆ ಬೇರೆ ಪಕ್ಷದವರು ಮತ್ತು BJP ಆಗಿರ್ಬೋದು, JDS ಆಗಿರ್ಬೋದು. ಕಾಂಗ್ರೆಸ್ಸಲ್ಲಿ ಈ ರೀತಿಯಾಗಿ ಒಂದು ಡಿಫ್ರೆಂಟಾಗಿ ಒಂದು ಐಡಿಯಾನ ಹೇಗೆ ಸರ್ ಇದು ಆ್ಯಕ್ಚುಲಿ ಕಾರ್ಯರೂಪಕ್ಕೆ ಬಂತು? ನಮ್ಮದು ಪ್ರಜಾಧ್ವನಿ, ಪ್ರಜೆಗಳ ಧ್ವನಿ ನಮ್ಮದು. ಅವರ ಪ್ರಜೆಗಳ ಭಾವನೆ, ಪ್ರಜೆಗಳ ನೋವು, ಅವರ ದುಃಖ, ದುಮಾನ ಇವೆಲ್ಲ ಕೂಡ ನಮ್ಮಲ್ಲಿದೆ. ಸೊ ನಾಳೆ ಪ್ರೋಗ್ರಾಮ್ ಕಾರ್ಯಕ್ರಮದ ಬಗ್ಗೆ ಹೇಳೋದಾದರೆ ಸರ್, ನಾಳೆ ಎಷ್ಟು ಗಂಟೆಗೆ ಆರಂಭ ಆಗುತ್ತೆ ಮತ್ತು ಎಷ್ಟು ಗಂಟೆಗೆ ಮುಗಿಯುತ್ತೆ ಮತ್ತು ಬಂದೋಬಸ್ತ್ ಬಗ್ಗೆ ಸರ್? 11 ಗಂಟೆಗೆ ಆರಂಭ ಆಗ್ತದೆ, 4 ಗಂಟೆವರೆಗೂ ನಡೀತದೆ. ಇಷ್ಟು ಕೂಡ KPC ಅಧ್ಯಕ್ಷರ ಡಿ.ಕೆ. ಶಿವಕುಮಾರ್ ಮಾತಾಗಿರ್ತಕ್ಕಂಥದ್ದು. ನಾಳೆ ಸಾಕಷ್ಟು ಸಾವಿರಾರು ಸಂಖ್ಯೆಯಲ್ಲಿ ಮಹಿಳೆಯರು ಭಾಗವಹಿಸಿದ್ದಾರೆ. 100% ರವಿ ಜೊತೆಗೆ ಮಂಜುನಾಥ್ ಚಂದ್ರ, ನ್ಯೂಸ್ 18 ಕನ್ನಡ, ಬೆಂಗಳೂರು.